ಅದು ಆರ್ಗ್ಯಾನಿಕ್ ಅಲ್ಲಿ ಮಾಡ್ತಾ ಇದ್ರೆ ಅಥವಾ ಮಾಮೂಲಿ ಕೃಷಿ? ಆರ್ಗ್ಯಾನಿಕ್ ಸರ್ ಏನು ಅಲ್ಲ, ಅಡಿಕೆ ಆರ್ಗ್ಯಾನಿಕ್ ಬಿಡಿದ್ರೆ ನಿಮ್ ಮೇಲೆ ಮಾತ್ರ ಸ್ಪ್ರೇ ಮಾಡ್ತಾರೆ. DAP ಯೂರಿಯಲ್ ಇತ್ತೀಚೆಗೆ ಕಲ್ತ್ಕೊಂಡಿದ್ದಾರೆ ಅಷ್ಟೇ. ಅಡಿಕೆ ಯಾರು ಕೆಮಿಕಲ್ ಯಾರು ಹಾಕ್ತಿದ್ದಿಲ್ಲ. ಈಗ 20-20-0-13 ಬಂದಾಗ ಯಾವ ಸ್ವಲ್ಪ ಇಳುವರಿ ಬಂದ್ಬಿಡ್ತು ಸರ್. ಅದು ಬೆಳೆದ ಆರ್ಗ್ಯಾನಿಕ್ ಅಲ್ಲಿ ಸರ್. ಅದು ಕಾಯಿ ಬರ್ಬೇಕಾರೆ ಹೂವು ಕಟ್ಬೇಕಾರೆ ಹಾಕ್ತಾರ. ಗಂಜಲ ಮಜ್ಜಿ ಆಡಾನ್ ಮಾಡ್ತಿರ್ಬೇಕು. ಒಂದ್ ಸ್ವಲ್ಪ ದಿನ ಯೂಸ್ ಮಾಡಿದ್ವಿ, ಆಮೇಲೆ ನಮ್ಗೆ ಅದೇ ಸೂಟಬಲ್ ಅನ್ನಿಸ್ತು. ಎಲ್ಲ ಬ್ಲಾಕೇಜ್ ಆಗ್ತದೆ ಜಾಸ್ತಿ. ಇದು ನಮ್ ನೆಲಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಮೇ ಬಿ ರೆಡ್ ಸಾಯಿಲ್ಗೆ ಇದು ಒಳ್ಳೆ ಸೂಟೇಬಲ್ ಪ್ಲಾಂಟ್ ಅಂತ ನನ್ನ ಒಂದು ಅನಿಸಿಕೆ, ಈ ಅನುಭವ ನೋಡಿರ್ತಕ್ಕಂಥದ್ದು. ನೋಡಿ ಇದು ಅಷ್ಟೇ, ಇದೆಲ್ಲ ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ ಪ್ಲಾಂಟ್ಗಳು. ಇವು ಅಷ್ಟೇ, ನೀವೆಲ್ಲ ಒಂದಡಿ ಗಿಡಗಳು. ಈಗ ಆಗಸ್ಟ್ಗೆ ಇಷ್ಟು ಐಟಿ ಬೆಳೆದಿದೆ ನೋಡಿ. ಏನು ಪೋಷನ್ ಕೊಡದಲ್ಲ, ಮತ್ತೆ ಗ್ರಾಫ್ಟೆಡ್ ಇದು ಗಿಡ. 1 ವರ್ಷದ ಗಿಡ ಕರೆಕ್ಟ್ ಆಗಿ 1 ವರ್ಷ ಆಗಸ್ಟ್, ಲಾಸ್ಟ್ ಆಗಸ್ಟ್. ಎಲ್ಲ 1 ವರ್ಷವೇ ಎಲ್ಲ ಇವು. ಇಲ್ಲಿ ಏನ್ ಕಾಣ್ತಾವೆ ಎಲ್ಲ 1 ವರ್ಷದ ಸರ್ ಇದು. ಬಟ್ ಈ ನಿಮ್ ಹೊಲದಲ್ಲಿ ಟೋಟಲ್ ನಮ್ಗೆ 15 ಡ್ರಮ್ ಕಾಣುತ್ತೆ 4 ಎಕರೆಲಿ. 15 ಡ್ರಮ್ ಅಲ್ಲಿ 4 ಎಕರೆಗೂ ಜೀವಾಣುಗಳ ದ್ರಾವಣ, ಗೊಬ್ಬರ ಗಿಡಗಳಿಗೆ ಕೈಯಿಂದನೇ ಹಾಕಂತ ವ್ಯವಸ್ಥೆ. ನನ್ನ ಭಾವನೆ. ಇದ್ರಲ್ಲಿ ಬ್ಲಾಕ್ ಆಗಲ್ಲ, ಇದು ಕ್ಲೀನ್ ಮಾಡ್ಕೊಳ್ಲಿಕ್ಕೆ ನಿಮ್ಗೆ ಔಟ್ ಇರುತ್ತೆ. ಇದನ್ನು ಕಿತ್ಬಿಟ್ಟು ತೆಗಿಬಹುದು ನೀರ್ನ. ಸೊ ನೀವ್ ಏನೇ ಮಾಡ್ಕೊಳಕ್ ಹೋದ್ರು ನೀರಲ್ಲಿ ಒಂದು ಸಾಲ್ಟ್ ಕಂಟೆಂಟ್ ಇರುತ್ತೆ, ಒಂದು ಪಾಚಿ ಕಂಟೆಂಟ್ ಇರುತ್ತೆ. ಎರಡೂ ಸಮೇತ ನಿಮ್ಗೆ ತೊಂದರೆ ಮಾಡಂತವೇನೆ. ಇದಕ್ಕೆ ಯಾವ್ದೇ ಕೆಮಿಕಲ್ ಹಾಕಿ ಕ್ಲೀನ್ ಮಾಡೋಂತ ಅವಶ್ಯಕತೆ ಇಲ್ಲ. ಸ್ನೇಹಿತರೆ ನಮಸ್ಕಾರ. ಇದು ಕೋನ್ಬೇವ ಗ್ರಾಮ, ರವಿತೇಜ್ ಅಣ್ಣರು ಅಂತ ಹೇಳ್ಬಿಟ್ಟು ಇವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಿದ್ದಾರೆ. ಇಲ್ಲಿ 5 ಎಕರೆಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ, ಸಾವಯವ ಕೃಷಿನ. ಇವ್ರು ಯಾವ ತರ ಕೃಷಿ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅಣ್ಣವ್ರು ಇದಾರೆ. ಸ್ವಲ್ಪ ಎಲ್ಲ ಮಿಕ್ಸ್ಡ್ ಕ್ರಾಪ್ ಹಾಕಿದ್ದಾರೆ, ಕೆಲವೊಂದು ಅಂತರ ಇದೆ. ಅದನ್ನೆಲ್ಲ ನಾವು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ, ನಿಮ್ಗೆ ಅರ್ಥ ಆಗುತ್ತೆ. ಸರ್ ಇಲ್ಲಿ ನೋಡ್ತಾ ಇದೀವಿ, ಇಲ್ಲಿನ ಉಳುಮೆ ಆಗಿಲ್ಲ. ಇದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ ಇಷ್ಟ ತನಕ ವಿಡಿಯೋ ಮಾಡಿದ್ದು ಉಳುಮೆ ಆಗಿದೆ. ಸ್ವಲ್ಪ ಅದಕ್ಕೂ ಇದಕ್ಕೂ ಏನೇನು ವ್ಯತ್ಯಾಸ ಆಗುತ್ತೆ, ಅಲ್ಲಿಗೂ ಇಲ್ಲಿಗೂ ಏನೇನು ಡಿಫ್ರೆನ್ಸ್ ತಗೊಂಡಿದ್ರ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್. ತೋಟಗಾರಿಕಾ ಬೆಳೆ ಅಥವಾ ಆರ್ಟಿಕಲ್ಚರ್ ಕ್ರಾಪ್ಗಳಿಗೆ ದಯವಿಟ್ಟು ಉಳುಮೆ ಮಾಡೋದನ್ನ ಕಡಿಮೆ ಮಾಡೋದು ಒಳ್ಳೇದು ಅಂತ ನನ್ನ ಭಾವನೆ. ಉಳುಮೆ ಮಾಡ್ಬೇಕಂದ್ರೆ ಗ್ರೀನ್ ಮ್ಯಾನರಿಂಗ್ ಮಾಡ್ಬೇಕಾದ್ರೆ ಉಳುಮೆ ಮಾಡಿ. ನೀವು ಲ್ಯಾಂಡ್ ನ ಪ್ರಿಪರೇಷನ್ ಮಾಡ್ದಲೆ, ಲ್ಯಾಂಡ್ ಅನ್ನ ಉಳುಮೆ ಮಾಡ್ದಲೆ ಈ ಆನಿಯಲ್ ಕ್ರಾಪ್ಗಳನ್ನ ಹಾಕೋದು ತುಂಬಾ ಕಷ್ಟ. ಬಿತ್ತನೆ ಮಾಡ್ಬೇಕಲ್ಲ. ಸೊ ಅವಾಗ ನೀವು ಪ್ಲೋವನ್ನ ಹೊಡೀರಿ, ಕಲ್ಟಿವೇಟರ್ ನ ಮಾಡಿ, ರೋಟಾವೇಟರ್ ಹಾಕಿ ಏನಾದ್ರು ಯೂಸ್ ಮಾಡಿ. ಕೆಲವು ಇಂಪ್ಲಿಮೆಂಟ್ ಗಳನ್ನ ಬಳಕೆ ಮಾಡಬಾರ್ದು, ರೋಟಾವೇಟರ್ ಹಾಕಬಾರ್ದು, ಅದು ಒಂದು ಲೇಯರ್ ನ ಗಟ್ಟಿ ಮಾಡುತ್ತೆ ಅಂತ ಕೆಲವು ಟೆಕ್ನಿಕಲ್ ಆಗಿ ಹೇಳ್ತಾರೆ. ಸೊ ನಾನು ಈ ಭಾಗ ಏನ್ ನೋಡ್ತೀರಾ, ಈ ಭಾಗ ಅಂತಲ್ಲ, ಈ ಭಾಗದಲ್ಲಿ ನಾವು ಕಲ್ಟಿವೇಶನ್ ಮಾಡ್ತೀವಿ. ಯಾಕಂದ್ರೆ ತರಕಾರಿ ಹಾಕಕ್ ಪ್ಲಾನ್ ಇದೆ. ಸೊ ನಮ್ಗೆ ಮಣ್ಣು ಫ್ರೀ ಆಗ್ಬೇಕು, ಬೋದ್ ಆಗ್ಬೇಕಂತ ಇದನ್ನ ಕಲ್ಟಿವೇಶನ್ ಮಾಡಿದೀವಿ. ಇದು ಬ್ರಷ್ ಕಟ್ರು. ಇದನ್ನ ಯಾವ ಲೈಫ್ ಲಾಂಗು ನಾವು ಏನು ಮಾಡೋದಿಲ್ಲ. ಆಮೇಲೆ ನಮ್ಗೆ ಯಾಕೆ ಕಲ್ಟಿವೇಶನ್ ಮಾಡಬಾರ್ದು ಅಂದ್ರೆ ಕಳೆ ನಿಯಂತ್ರಣ. ಮುಂಚೆ ಕಳೆ ತುಂಬಾ ಬೆಳೀತಾ ಇತ್ತು, ಎಲ್ಲಾ ಕಳೆ ಬೆಳೀತಾ ಇತ್ತು. ಈಗ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗ್ಲಿಕ್ಕೆ ಕಾರಣ ಅಂದ್ರೆ ಬ್ರಷ್ ಕಟ್ರ್ ಮಾಡೋದ್ರಿಂದ ನಮ್ಗೆ ಇಳುವರಿ ಕಡಿಮೆ, ಇದು ಕಳೆಯ ಒಂದು ಬೆಳವಣಿಗೆ ತುಂಬಾ ಕಡಿಮೆ ಆಗಿದೆ. ಉಳುಮೆ ಮಾಡಲ್ಲ, ಬಂದಿದ್ದನ್ನ ಕಟ್ ಮಾಡೋದ್ರಿಂದ ಮತ್ತೆ ಹೊಸ ಹುಟ್ಟೋದು ಕಮ್ಮಿ ಆಗಿದೆ. ಹೆಂಗಂದ್ರೆ ಸರ್, ಟೆಕ್ನಿಕಲ್ ಏನಾಗುತ್ತೆ, ಈಗ ಹಳೆ ಕಳೆ ಏನಿದೆಯೋ ನೀವು ಹೊಲ ತಗೊಂಡಾಗ್ಲಿ, ಇದಕ್ಕೆ ಮುಂಚೆ ಆಗ್ಲಿ ಬಿಟ್ಕೊಂಡಿರ್ತೀರ, ಹೂಗಳಾಗಿರುತ್ತೆ. ಸೊ ಈಗ ನೀವೇನ್ ಮಾಡ್ತೀರಿ, ನಾವೇ ಜನರಲಿ ಲ್ಯಾಂಡ್ ಪ್ರಿಪರೇಷನ್ ಏನ್ ಮಾಡ್ತೀವಿ, ನಾವು ಲ್ಯಾಂಡ್ ಕ್ಲೀನಿಂಗ್ ಅಂದಾಗ ಕಲ್ಟಿವೇಟ್ ಮಾಡ್ತೀವಿ, ಫ್ಲೋ ಹೊಡಿತೀವಿ, ರೋಟಾವೇಟರ್ ಹೊಡಿತೀವಿ. ರೋಟಾವೇಟರ್ ಹೊಡೆದಾಗ ನಮ್ಗೆ ಹೊಲ ಕ್ಲೀನ್ ಆಗೋದು ಕಾಣುತ್ತೆ. ಬಟ್ ಅಲ್ಲಿರ್ತಕ್ಕಂಥ ಕಳೆ ಬೀಜಗಳೆಲ್ಲವೂ ನಾವು ಒಳಗಡೆ ಸೇರಿಸಿ ಬಿತ್ತು ಬಿಡ್ತೀವಿ. ಸೊ ಮತ್ತೆ ಹುಟ್ಟುತ್ತೆ. ಸೊ ನೀವು ಆನ್ ಟೈಮ್ ಕ್ಲೀನ್ ಮಾಡಕ್ಕಾಯ್ತು, ಓಕೆ. ಈಗ ಕೂಲರ್ಗಳು ಸಿಗುತ್ತಾ ಕಳೆ ತೆಗಿಲಿಕ್ಕೆ, ಇನ್ವೆಸ್ಟ್ಮೆಂಟ್ ಇದೆಯಾ, ಮಾಡಿಸಿ. ಟ್ಯಾಕ್ಟ್ರಿ ಅಥವಾ ಎತ್ತಿನ ಬೇಸಾಯ ಇದೆಯಾ, ಮಾಡಿಸಿ. ಇಲ್ಲ ನನಗೆ ಬರೋ ದಿನಗಳೆಲ್ಲ ಕಡಿಮೆ ಆಗಬೇಕು, ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಜೀವಾಣುಗಳನ್ನ ನೀವು ಫ್ಲೋ ಹೊಡೆದ ತಕ್ಷಣ, ಬಿಸಿಲು ಬಿಟ್ಟ ತಕ್ಷಣ ಜೀವಾಣು ಸತ್ತೋಗುತ್ತೆ, ಎರೆಹುಳುಗಳು ಮೇಲ್ ಬರುತ್ತೆ, ಬಹಳ ಸತ್ತೋಗುತ್ತೆ. ಸೊ ಮಣ್ಣಿನ ಇರ್ತಕ್ಕಂಥ ಸಾರಾಂಶ ಕಡಿಮೆ ಆಗುತ್ತೆ. ಸೊ ನಾವೇನ್ ಪ್ಲಾನ್ ಮಾಡ್ತಾ ಇದೀವಿ, ಬ್ರಷ್ ಕಟ್ರ್ ಹೊಡಿತೀವಿ ಬೆಳೆದಂತದ್ದು. ಸೊ ಆ ಬೇರು, ಹಳೆಯ ಕಳೆ ಬೇರೆ ಏನಿದೆಯೋ ಅದು ಒಳಗಡೆ ಕಾಂಪೋಸ್ಟ್ ಆಗೋಗುತ್ತೆ, ಅಲ್ಲೇ ಡಿಕಂಪೋಸ್ ಆಗೋಗುತ್ತೆ. ಸೊ ನಿಮ್ಗೆ ಆಲ್ಮೋಸ್ಟ್ ಆಲ್ ಎಲ್ಲ ಎಲೆಗಳು ಬೀಳುತ್ತೆ, ನಿಮ್ಮ ಬೆಳೆಯ ಎಲ್ಲ ಎಲೆಗಳು ಮಣ್ಣ ಮೇಲೆ ಬೀಳುತ್ತೆ. ಅದು ನಿಮಗೆ ಕಾಂಪೋಸ್ಟ್ ಕ್ರಿಯೇಟ್ ಆಗುತ್ತೆ. ನಂತರ ಇದಕ್ಕೆ ನಾವು ಹೊಸ ಮಣ್ಣನ್ನು ಆಡ್ ಮಾಡ್ತೀವಿ ಕೆಲವು ಟೈಮ್ ಬೇಕಂದಾಗ. ಇಲ್ಲಾಂದಾಗ ಹೊರಗಡೆಯಿಂದ ಕಾಂಪೋಸ್ಟ್ ಬರುತ್ತೆ. ಮತ್ತೆ ಹೊರಗಡೆಯಿಂದ ಈಗ ರಸ್ತೆಯಲ್ಲಿ ರೈತರು ತೊಗರಿ ಮತ್ತೆ ಅಡಿಕೆ ಸಿಪ್ಪೆ ಎಲ್ಲ ಬಿಸಾಕಿರ್ತಾರಲ್ಲ, ಅವನು ತಂದಿಲ್ಲ ಹಾಕ್ತಿವಿ. ನಂತರ ನುಗ್ಗೆ ನೋಡ್ತಾ ಇರ್ಬೋದು ನೀವು, ನುಗ್ಗೆ ಇದೇನಿದೆಯಲ್ಲ, ಇದು ಚಾಪ್ ಅಂಡ್ ಡ್ರಾಪ್. ಇದನ್ನ ಏನು ನಾವು ಸಣ್ಣಕ್ಕೇನು ತುಂಡು ಮಾಡ್ಲಿಕ್ಕೆ ಏನು ಹೋಗಲ್ಲ. ಇದು ಹಿಂಗೆ ಗೆದ್ದಿಡ್ದು ಹಿಂಗೆ ಹೋಗುತ್ತೆ, 3 ವರ್ಷಕ್ಕೆ ಏನು ಇರಲ್ಲ. ಇದಕ್ಕೆ ರೋಟಾವೇಟರ್ ಹಾಕಿ ಪುಡಿ ಮಾಡೋ ಅವಶ್ಯಕತೆ ಏನಿಲ್ಲ. ಈ ರೋಟಾವೇಟರ್ ಹಾಕಿ ಪುಡಿ ಮಾಡೋದೆಲ್ಲ ಕ್ವಿಕ್ ರಿಯಾಕ್ಷನ್ಸ್ಗೋಸ್ಕರ. ಅವೆಲ್ಲ ಆದಷ್ಟು ಬಳಕೆ ಮಾಡಬೇಡಿ. ಸುಮ್ನೆ ನಿಮ್ ಕಲ್ಟಿವೇಶನ್ ಚಾರ್ಜಸ್ ಜಾಸ್ತಿ. ಕಟ್ ಮಾಡಿ ಹಾಕಿ ನೆಲಕ್ಕೆ, ಹೊಸ ಚಿಗುರು ಬರುತ್ತೆ. ಸೊ ಇದು ಹಿಂಗೆ ಡಿಕಂಪೋಸ್ ಆಗೋಗುತ್ತೆ ನೆಲಕ್ಕೆ. ನೀವು ಹೊರಗಡೆಯಿಂದ ಕಸ ತಂದು ಹಾಕ್ತಾ ಹೋಗಿ ಇದಕ್ಕೆ ಹೊಲಕ್ಕೆ, ಮತ್ತೆ ಬೀಜ ಇರ್ತಕ್ಕಂಥ ಕಸನ ಕಾಂಪೋಸ್ಟ್ ರೆಡಿ ಮಾಡ್ಕೊಂಡು ತಂದು ಹಾಕಿ, ಆಟೋಮೆಟಿಕಲಿ ನೆಲ ರಿಚಾರ್ಜ್ ಆಗ್ತಾ ಹೋಗುತ್ತೆ. ಕಾಯ್ಬೇಕು, ಸಡನ್ ಆಗಿ ಬೇಕು. ಈ DAP ಯೂರಿಯಾ ಅಥವಾ ಕೆಮಿಕಲ್ ಯೂಸ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ವಾರದಲ್ಲಿ ಹಿಂಗೆ ರಿಯಾಕ್ಷನ್ಸ್ ಕಾಣುತ್ತೆ, ಹಂಗೆ ನಿಮಗೆ ಕಾಣಲ್ಲ. ಟೈಮ್ ಬೇಕು. ಈ ತೆಂಗಿನ ತಳಿಗಳೆಲ್ಲ ಎಲ್ಲಿಂದ ತಂದಿದ್ರೆ ಸರ್? ಇದು ನಮ್ಗೆ ಚನ್ನರಾಸಪ್ಪ ಅಂತೇಳಿ ಒಬ್ಬ ವ್ಯಕ್ತಿ, ನಾವ್ ಹಿಂಗೆ ಹೊಲದಲ್ಲಿ ನಾನು ಅಂತಂದೆ ಕೆಲಸ ಮಾಡ್ತಾ ಇದ್ವಿ, ಬೈಕಲ್ಲಿ ಬಂದ. ಯಾರಿಗೂ ನಂಬಿಕೆನೇ ಇಲ್ಲ, ಸುಮ್ನೆ ಬಹಳ ಜನ ಗೊತ್ತಿತ್ತು ಹಿಂಗೆ ಇರ್ತಾರೆ ಅಂತೇಳಿ. ಬಟ್ ಮನುಷ್ಯ ಸ್ವಲ್ಪ ಪ್ಲಾಂಟ್ಗಳನ್ನ ಸ್ವಲ್ಪ ಕಾಸ್ಟ್ಲಿ ಹೇಳ್ದ ಬಿಟ್ರೆ
ನಂಬಿಕೆ ಇಟ್ಟು ಅವ್ನಿಗೆ 50,000 ಅಡ್ವಾನ್ಸ್ ಕೊಟ್ಟು ಕಳ್ಸಿದ್ವಿ. ಒಳ್ಳೆ ಪ್ಲಾಂಟ್ ತಂದು ಕೊಟ್ಟು, ಅದ್ರಲ್ಲಿ ಮಾತ್ರ ಹೇಳಂಗಿಲ್ಲ. ನಮ್ಗೆ ಅಲ್ಲಿ ರಿಯಾಕ್ಷನ್ಸ್ ಗೊತ್ತಾಗ್ತಾ ಇದೆ, ಎಲ್ಲ ಏಜ್ಡ್ ಮತ್ತೆ ಒಳ್ಳೆ ಪ್ರೀಮಿಯಂ ಪ್ಲಾಂಟ್ಸ್. ಯಾಕಂದ್ರೆ ಹಾರ್ಟಿಕಲ್ಚರ್ ಮತ್ತೆ ಅರಣ್ಯ ಬೆಳೆಗಳ ಆಯ್ಕೆಯಲ್ಲಿ ಪ್ಲಾಂಟ್ ತುಂಬಾ ಇಂಪಾರ್ಟೆಂಟ್ ಸರ್. 50 ಎಕರೆ 100 ಎಕರೆ ಇದ್ರೆ ಏನು ಡಿಸ್ಕಷನ್ ಬರೋದಿಲ್ಲ. 25 ಎಕರೆಯಲ್ಲಿ ಒಂದೊಂದು ಪ್ಲಾಂಟ್ ನಮಗೆ ನಾಳೆ ದುಡಿಬೇಕು, ಒಂದೊಂದು ಪ್ಲಾಂಟ್ ಇಂದ ರಿಯಾಕ್ಷನ್ಸ್ ಬೇಕು, ಒಂದ್ ಪ್ಲಾಂಟ್ ನಮ್ಗೆ ಅದು ಆದಾಯ ತಂದು ಕೊಡ್ಬೇಕಂದಾಗ ಪ್ರತಿಯೊಂದು ಪ್ಲಾಂಟ್ ಸೆಲೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಈ ತೆಂಗಿನ ತಳಿ ಏನಾದ್ರು ಹೇಳಿದ್ರು ಅವ್ರ ಹೆಸರು? ತಿಪ್ಟೂರು ತಳಿ, ಅರಸೀಕೆರೆ, ತಿಪ್ಟೂರು ಟಾಲೋ, ಅರಸೀಕೆರೆ ಅಥವಾ ಲೋಕಲ್ ವೆರೈಟಿ ಈ ತರದ್ ಏನಾರು? ಸರ್ ನಾವು ಬೋರ್ವೆಲ್ ಹಾಕ್ಸಿದ ತಕ್ಷಣ ಫಸ್ಟ್ ಚಿತ್ರದುರ್ಗ ಮುರುಘಾ ಮಠದ ಕೆರೆ ಇದೆ ಅಲ್ವಾ, ಕೆರೆ ಪಕ್ಕ ತೋಟ ಇದೆ, ಅದು 65 ವರ್ಷದ ತೋಟ. ಸೊ ಅಲ್ಲಿ ನಮ್ಗೆ 60 ತೆಂಗ್ ತಂದ್ವಿ ಕಾಯಿನ. ಅದು ತಿಪ್ಟೂರು ಟಾಲು ಮತ್ತೆ ಶಾರ್ಟ್ ಮಿಕ್ಸ್ ಇತ್ತು. ಸೊ ನಾವೇ ಬೀಜ ಮಾಡ್ಕೊಂಡ್ವಿ. 60ರಲ್ಲಿ 55 ಬೀಜ ಆಯ್ತು, ಅವನ್ನ ಹಾಕಿದೀವಿ. ಅದು ಬಿಟ್ಟು ಇವನ್ ಕೊಟ್ಟಿರ್ತಕ್ಕಂಥದ್ರಲ್ಲಿ ಈಗ ನಾವು ಮಾಮೂಲಿ ಟ್ರಾವೆಲ್ ಮಾಡ್ಬೇಕಾರೆ ಡಾರ್ಫ್ ವೆರೈಟಿ, ಡಿಜೆ ವೆರೈಟಿ, ಕೆಂದೆಳ್ಳೀರು, ಹಿಂಗೆ ಏನೇನ್ ವೆರೈಟಿಗಳು ಬರುತ್ತೆ ಎಲ್ಲವೂನು 3 ವರ್ಷ 4 ವರ್ಷ 2 ವರ್ಷ ಕಾಯಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಪ್ರಾಕ್ಟಿಕಲಿ ನೋಡ್ಬೇಕು. ಬಟ್ ಇವೆಲ್ಲ ಇದೇನಿದೆಯಾ ಈಗ 2 ವರ್ಷ ಇದಕ್ಕೆ ಇದಕ್ಕೆ ವಯಸ್ಸು. 2 ವರ್ಷದ ಮುಂಚೆ ಬೀಜ ತಂದು ಹಾಕಿದ್ದು, ಈಗ ಇಷ್ಟು ಹೈಟ್ ಬೆಳೆದಿದೆ. ಈಗ ಇದಕ್ಕೆ ನಾವು ಪೋಷಕಾಂಶ ಕೊಡೋದ್ರ ಮೂಲಕ ಇನ್ನೊಂದು 2 ವರ್ಷದಲ್ಲಿ ಇದು ಎಳ್ನೀರು ಬರುತ್ತೆ ಅಂತ ಒಂದು ನಂಬಿಕೆ ಇದೆ. ನೋಡ್ಬೇಕು. ಇದರಲ್ಲಿ ಕೆಲವು ಪ್ಲಾಂಟ್ ಹೈಬ್ರಿಡ್ ಅಂತಿದೆ, ಬಟ್ ಲೈನ್ ಅಲ್ಲಿ ಇದೆ ಅದಲ್ಲ, ಅದು ನಮಗೆ ಬಿಟ್ಟ ಮೇಲೆ ಗೊತ್ತಾಗುತ್ತೆ. ಶಾರ್ಟ್ ಟಾಲ್ ವೆರೈಟಿಗಳು ನಾವು ಆಲ್ರೆಡಿ ಮುಂಚೆ ಪ್ಲಾಂಟೇಶನ್ ಇದೇನ್ ಕಾಣ್ತಿದೆಯಲ್ಲ ಮುಂಚೆದು, ಆ ಕಡೆ ಇದೆಲ್ಲ ಹೈಬ್ರಿಡ್ ಇದೆ. ಹೈಬ್ರಿಡ್ ಅಲ್ಲಿದೆ ಸರ್. ಓಕೆ, ಇಲ್ಲಿ ಒಂದು ಸೆಂಟರ್ನಾಗ ಅಲ್ಲಲ್ಲೇ ಡ್ರಮ್ಗಳು ಇಟ್ಕೊಂಡಿದ್ರೆ ಕಾಣ್ತಾ ಇದಾವೆ. ಇದು ಏನಕ್ಕೆ ಡ್ರಮ್ ಇಟ್ಕೊಂಡಿದ್ರೆ, ಇದರಿಂದ ಏನ್ ಬಳಕೆ ಮಾಡ್ತೀರಾ ಅಥವಾ ಏನಾದ್ರು ಕಲ್ಚರ್ ಅಥವಾ ಏನಿದೆ ಸ್ವಲ್ಪ ಮಾಹಿತಿ ಕೊಡ್ರಿ. ಸರ್, ನಿಮ್ಮ ಹೊಲ ತುಂಬಾ ದೊಡ್ಡ ಮಟ್ಟದಲ್ಲಿ ಕೃಷಿಕರಾಗಿದ್ರಿ, ಸಾವಯವ ಕೃಷಿ ಮಾಡ್ಬೇಕಂದಾಗ ದೊಡ್ಡ ಮಟ್ಟದ ಫಿಲ್ಟರ್ಗಳು, ದೊಡ್ಡ ಮಟ್ಟದ ನೀರಿನ ವ್ಯವಸ್ಥೆ, ಗೊಬ್ಬರದ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ನಾವು ತರಬೇತಿಗಳಿಗೆ ಹೋದಾಗ ಜೀವಾಮೃತನ ಡ್ರಿಪ್ಪಲ್ ಕೊಡ್ತಾ ಇದೀನಿ, ಗೋಕೃಪಾಮೃತನ ಡ್ರಿಪ್ಪಲ್ ಕೊಡ್ತಾ ಇದೀನಿ, ಗೋನಂದ ಜಲ ಡ್ರಿಪ್ಪಲ್ ಕೊಡ್ತಾ ಇದೀನಿ ಅಂತ ಹೇಳ್ತಾರಲ್ವಾ. ಈಗ ಜೀವಾಮೃತದಲ್ಲಿ ಏನಾಗುತ್ತೆ, ನಿಮ್ಗೆ ಸಗಣಿ ಹಾಕಿರ್ತೀರಾ, ಡ್ರಿಪ್ಪಲ್ಲಿ ಫಿಲ್ಟರ್ ಮಾಡ್ತೀರಾ, ಫಿಲ್ಟರ್ಗೆ ಬಂಡವಾಳ, ಮತ್ತೆ ಆ ಫಿಲ್ಟರ್ ಅಲ್ಲಿ ಉಳಿದಂತ ಒಟ್ಟನ್ನ ಏನ್ ಮಾಡ್ತೀರಾ ಅಲ್ಲೇ ಅದು ಹತ್ರ ಗಿಡಕ್ಕೆ ಬಿಸಾಕ್ತೀರಾ. ಬಟ್ ನನ್ನ ಏನಾಗುತ್ತೆ, ನೀವೆಲ್ಲೋ ಒಂದ್ ಕಡೆ ಡ್ರಿಪ್ ಆನ್ ಮಾಡ್ತೀರಾ, ಎಲ್ಲೋ ವೆಂಚರ್ ಇರುತ್ತೆ ಕೊಡ್ತೀರಾ, ಅದೋ ಮೂಲೆಗೆ ಹೋಗುತ್ತೆ, ಮೂಲೆಗೆ ಹೋಗೋದಿಲ್ಲ, ಎಲ್ಲವನ್ನು ಚೆಕ್ ಮಾಡ್ಲಿಕ್ಕೆ ಆಗಲ್ಲ ಆನ್ ಟೈಮ್. ಸೊ ನನ್ಗೆ ಏನ್ ಅನ್ನಿಸ್ತು, ನಾನು ತಿರ್ಗಾಡಿದ್ಮೇಲೆ ಲಾಸ್ಟ್ ವರ್ಷದಿಂದ ನಾನು ಏನ್ ಮಾಡಿದೆ, ಒಂದ್ 300 ಗಿಡಕ್ಕೆ ಒಂದು ಡ್ರಮ್ ಇಟ್ಕೊಂಡ್ಬಿಡೋಣ. ಸೊ ಇದರಲ್ಲಿ ಮಾಮೂಲಿ ಜೀವಾಮೃತ ಏನ್ ಮೆಥಡಾಲಜಿ ಇದೆಯೋ, ಕಡ್ಲೆ ಹಿಟ್ಟು ಅಥವಾ ದ್ವಿದಳ ಧಾನ್ಯದ ಹಿಟ್ಟುಗಳನ್ನ, ಸೊ 3 ತಿಂಗಳಿಗೆ ಒಂದಿಟ್ಟು, ಈ ವರ್ಷ ತೊಗರಿ ಇಟ್ಟ ಈ ತಿಂಗಳು, ಇನ್ನೊಂದ್ 3 ತಿಂಗಳು ಬಿಟ್ಟು ಕಡ್ಲೆ ಹಿಟ್ಟು, ಹಿಂಗೆ ಹಿಟ್ಟುಗಳನ್ನ ಚೇಂಜ್ ಮಾಡ್ತೀನಿ ವಿನಃ ಅದೇ ಗಂಜಲ, ಅದೇ ಸಗಣಿ, ಅದೇ ಬೆಲ್ಲ, ಇದನ್ನ ಪ್ರತಿ ಗಿಡಗಳಿಗೂ ನಾನು ಚಂಬಲ್ ಹಾಕ್ತೀನಿ. ಆ ಉದ್ದೇಶ ಗಿಡಗಳು ನೋಡ್ತೀನಿ. ಡ್ರಿಪ್ ಅಲ್ಲಿ ಕೊಡೋದು ಬ್ಲಾಕ್ ಆಗುತ್ತೆ, ಡ್ರಿಪ್ ಅಲ್ಲಿ ಕೊಡೋದು ಬೇಡ ಅಂತ ನನ್ನ ಭಾವನೆ. ಯಾಕಂದ್ರೆ ನಮ್ದು 12mm ನಾವು ಡ್ರಿಪ್ ಯೂಸ್ ಮಾಡಿದೀವಿ, ಅವೆಲ್ಲ ಬ್ಲಾಕೇಜ್ ಆಗುತ್ತೆ ಅಂತ ಕಾರಣಕ್ಕೋಸ್ಕರ. ಸೊ ನಾವು ನೀರನ್ನ ಮಾತ್ರ ಬಳಕೆ ಯೂಸ್ ಮಾಡ್ತೀವಿ, ಉಳಿದಿದ್ದೆಲ್ಲ ಕೈಯಲ್ಲಿ ಹಾಕುವಂಥದ್ದು, ಎಲ್ಲ ದ್ರಾವಣಗಳನ್ನ ಕೈಯಲ್ಲಿ ಹಾಕುವಂಥದ್ದು. ಆಮೇಲೆ ಆ VS ಟಿಲ್ಲರ್ ಅಟ್ಯಾಚ್ಮೆಂಟ್ ಇದೆ. ಸೊ ಸ್ಪ್ರೇಯಿಂಗ್ ಬಂದಾಗ ಹಾಕ್ತಿವಿ, ಅದನ್ನ ಸ್ಪ್ರೇ ಬಂದಾಗ ಒಂದ್ಸತಿ ಮಾತ್ರ ಸ್ಪ್ರೇ ಆಗಿದೆ, ಅದು ಇದನ್ನೇ ಜೀವಾಮೃತನ ಹೊಡೆದಿರೋದು. ಈಗ ನೆಕ್ಸ್ಟ್ ಇನ್ನು ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಬಟ್ ಈ ನಿಮ್ ಹೊಲದಲ್ಲಿ ಟೋಟಲ್ ನಮ್ಗೆ 15 ಡ್ರಮ್ ಕಾಣುತ್ತೆ 4 ಎಕರೆಲಿ. 15 ಡ್ರಮ್ ಅಲ್ಲಿ 4 ಎಕರೆಗೂ ಜೀವಾಣುಗಳ ದ್ರಾವಣ, ಗೊಬ್ಬರ, ಗಿಡಗಳಿಗೆ ಕೈಯಿಂದನೇ ಹಾಕಂತ ವ್ಯವಸ್ಥೆ. ಈಗ ನಿಮ್ಮ ಇಲ್ಲಿ ಡ್ರಿಪ್ ಲೈನ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಎಷ್ಟು ಅಡಿಗೆ ಒಂದೊಂದಿದೆ ಇದು? ಸರ್ 8 ಅಡಿಗೆ ಒಂದು ಡ್ರಿಪ್ ಲೈನ್. 8 ಅಡಿಗೆ ಒಂದು ಡ್ರಿಪ್ ಲೈನ್. ಇದು ಎಷ್ಟು mm? 12mm ಅಲ್ಲ? 12mm ಸರ್. ಇದು ಡ್ರಿಪ್ ಲೈನ್ ನೋಡಿ, ಇದರಲ್ಲಿ ಮುಂಚೆ ಏನ್ ಮಾಡ್ತಾ ಇದ್ರು, ಲ್ಯಾಟ್ರಲ್ ನೆಲೊಳಗಡೆ ತಗೊಂತಾ ಇದ್ರು. ಕೆಲವು ಕಡೆ ಅದು ಓಕೆ ಅಂತ ಅನ್ಸಿದ್ರು. ನನಗೆ ಇದು ಯಾಕೆ ಓಕೆ ಅನ್ಸಂದ್ರೆ, ಪ್ರತಿ ಸಾಲ್ಗೂ ನಿಮ್ಗೆ T1 ಮಾತ್ರ ಇನ್ವೆಸ್ಟ್ಮೆಂಟ್ ಬರುತ್ತೆ. ಮೇಲ್ಗಡೆ ತಗೊಂಡ್ಬಿಟ್ರೆ ಮೇಲ್ಗಡೆ ಪೈಪ್ ಕಾಣುತ್ತೆ, ಇದರಿಂದ ನೀವು ಈ ವೈಟ್ ಕ್ಯಾಪ್ ಯೂಸ್ ಮಾಡಬಹುದು. ಇದು ಈಸಿ ಪ್ರೊಸೆಸ್ ಅಂತ ನನ್ನ ಭಾವನೆ. ಇದ್ರಲ್ಲಿ ಬ್ಲಾಕ್ ಆಗಲ್ಲ, ಇದು ಕ್ಲೀನ್ ಮಾಡ್ಕೊಳ್ಲಿಕ್ಕೆ ನಿಮ್ಗೆ ಔಟ್ ಇರುತ್ತೆ, ಇದನ್ನು ಕಿತ್ಬಿಟ್ಟು ತೆಗಿಬಹುದು ನೀರ್ನ. ಸೊ ನೀವ್ ಏನೇ ಮಾಡ್ಕೊಳಕ್ ಹೋದ್ರು ನೀರಲ್ಲಿ ಒಂದು ಸಾಲ್ಟ್ ಕಂಟೆಂಟ್ ಇರುತ್ತೆ, ಒಂದು ಪಾಚಿ ಕಂಟೆಂಟ್ ಇರುತ್ತೆ, ಎರಡೂ ಸಮೇತ ನಿಮ್ಗೆ ತೊಂದರೆ ಮಾಡಂತವೇನೆ. ಇದಕ್ಕೆ ಯಾವ್ದೇ ಕೆಮಿಕಲ್ ಹಾಕಿ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ 3 ತಿಂಗಳು ಆಫ್ ಮಾಡಿ ಮತ್ತೆ ಆನ್ ಮಾಡಿದಾಗ ಎಲ್ಲ ಗಲೀಜೊಂದ್ ಕಡೆ ಬರುತ್ತೆ, ಡ್ರೈನ್ ಔಟ್ ಎಂಡ್ ಅಲ್ಲಿ ಇರುತ್ತೆ. ಸೊ ಅದರಿಂದ ನಮ್ಗೆ ಏನ್ ತೊಂದರೆ ಅಂತ ಏನಾಗಿಲ್ಲ. ಈಗ 3ನೇ ವರ್ಷ ಯೂಸ್ ಮಾಡ್ತಿರೋದು. ಸೊ ನೀರ್ ಆರಾಮಾಗಿ ಹೋಗುತ್ತೆ, ಇದ್ರಲ್ಲಿ ಯಾವ್ದೇ ಜೀವಾಣುಗಳನ್ನಾಗ್ಲಿ ಯಾವ್ದೇ ದ್ರಾವಣಗಳಾಗ್ಲಿ ಏನು ಕೊಡಕ್ ಹೋಗೋದಿಲ್ಲ ನಾವು, ಬ್ಲಾಕೇಜ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಇದು ಚೆನ್ನಾಗಿ ಅನಿಸ್ತಾ ಇದೆ. ಕಾರಣ ಏನಂದ್ರೆ ಅದೇ ಹೇಳ್ತೀನಲ್ವಾ, ಫಿಲ್ಟರ್ಗಳನ್ನ ಬಳಕೆ ಮಾಡೋದ್ರಿಂದ ಅದ್ರಲ್ಲಿ ಇರ್ತಕ್ಕಂಥ ಸಾಲಿಡ್ ಪೋರ್ಷನ್ಸ್, ಕಾಂಪೋಸ್ಟ್ ಆಗ್ಲಿ ಅಥವಾ ಸಗಣಿ ಆಗ್ಲಿ, ಅದೆಲ್ಲದನ್ನು ಅಲ್ಲೇ ಡ್ರಮ್ ಅಲ್ಲಿ ಉಳ್ಕೊಂಡ್ಬಿಡುತ್ತೆ. ಅದನ್ನೇನ್ ಮಾಡ್ತೀವಿ, ತೆಗೆದು ಅಲ್ಲೇ 10 ಗಿಡಗಳು ಹಾಕಂತ ಬರ್ತೀವಿ. ಸೊ ಇದ್ರಲ್ಲಿ ನೀರ್ ಬಂದ್ಬಿಟ್ರೆ ಸಾಕು ನಮ್ಗೆ. ಇದ್ರಲ್ಲಿ ಕಡಿಮೆ ನೀರ್ ಬಳಕೆ ಮಾಡ್ಬೇಕಾದಾಗ ಇದನ್ನೇ ಬಳಕೆ ಮಾಡೋದು ಒಳ್ಳೇದು. ಇದಕ್ಕೆ ನೀವು ಇನ್ಲೈನ್ ಏನಾದ್ರು ಹಾಕೊಳ್ಳಿ, ಆನ್ಲೈನ್ ಲೇಟರ್ ಅದನ್ನ ಹಾಕೊಳ್ಳಿ. ಈ ತರಕಾರಿ ಬೆಳೆಯಲಿಕ್ಕೂ ಆಗುತ್ತೆ, ಇದ್ರ ಮಧ್ಯ ನೆರಳು ಬೆಳೋ ತನಕ. ಅದಾದ ನಂತರ ಕೆಲವು ಸ್ಟಾಪ್ ಮಾಡ್ಬೇಕಾಗುತ್ತೆ, ಕೆಲವು ಬೆಳೆಗಳು ಬೆಳೆಯಲ್ಲ ಇದರಲ್ಲಿ. ಹಣ್ಣಾಗಿದೆ. ಎಷ್ಟು ವರ್ಷದ ಗಿಡ ಇದು? ಈಗ ಸರ್ ಎಲ್ಲ ಲಾಸ್ಟ್ ಎಲ್ಲ 1 ವರ್ಷ ಪೂರ್ತಿ ಹಣ್ಣಾಗಿ ತುಂಬಾ ತಿನ್ನಿ ಚೆನ್ನಾಗಿದೆ.
ಇನ್ನೆಲ್ಲ ಒಂದು ಬಿಟ್ಟಿತ್ತಾ ಅಲ್ಲಿ ಬುಕ್ ಏನಿದೆ ಒಂದು ತಿಂದು ಬರೋಣ ಬರ್ರಿ ಸರ್. ಇನ್ನು ಸರ್ ಇದು ಇದಲ್ಲ ವಾಟರ್ ಆಪಲ್, ಹ್ಮ್ ಬಟ್ ಸದ್ಯ ಬೆಂಗಳೂರಲ್ಲೆಲ್ಲ ತುಂಬಾ ಬೇಡಿಕೆ ಇದೆ. ಹ್ಮ್ ಇದು ನೋಡಿ, ಇದು ಬರೀ ಒಂದಡಿ ಗಿಡ ಆಗ್ದಾಗಿದ್ದು, ಓಕೆ ಏನು ಆಗ್ದಂಗ್ ನಮ್ನೆಲ್ಲ ಚೆನ್ನಾಗಿ ಬಂದಿದ್ದ ಗಿಡಗಳಂದ್ರೆ ಇವು ಹ್ಮ್ 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 ಎಲ್ಲ ವಿಧದಲ್ಲ ಒಂದಡಿ ಎರಡಡಿ ಗಿಡಗಳು ಇವೆಲ್ಲ ಇವು. ಓಕೆ ಸೊ ಇದು 290 ರೂಪಾಯಿ ಒಂದು ಗಿಡ. ಹ್ಮ್ ಇದು ತುಂಬಾ ಚೆನ್ನಾಗಿರುತ್ತೆ ಹಣ್ಣು. ಈಗ ಕಳೆದ ಒಂದು 15 ದಿನ ಸ್ಟಾಪ್ ಆಗಿ ಬಹಳ ಚೆನ್ನಾಗಿ ಹಣ್ಣು ಬಿಡ್ತಿದ್ದು. ಓಕೆ ಈ ಕಡೆ ಬೇಡಿಕೆ ಕಡಿಮೆ, ಬಟ್ ಬೆಂಗಳೂರಲ್ಲೆಲ್ಲ 150 ರೂಪಾಯಿಗೂ ಹೆಚ್ಚಿಗೆ ಕೆಜಿ ಇದೆ ಇದು. ಓಕೆ ಇದು ಟ್ರಾವೆಲ್ ಮಾಡೋರಿಗೆ ಮಕ್ಕಳಿಗೆ ಬಹಳ ಒಳ್ಳೇದು, ನೀರಿನಂಶ ಜಾಸ್ತಿ ಇರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ, ಬಹಳ ಇಷ್ಟಪಟ್ಟು ತಿಂತಾರೆ ಮಕ್ಳು ಇದನ್ನ. ಹ್ಮ್ ಹ್ಮ್ ಇದು ನಮ್ಮ ನೆಲಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಮೇ ಬಿ ರೆಡ್ ಸಾಯಿಲ್ಗೆ ಇದು ಒಳ್ಳೆ ಸೂಟೇಬಲ್ ಪ್ಲಾಂಟ್ ಅಂತ ನನ್ನ ಒಂದು ಅನಿಸಿಕೆ, ಈ ಅನುಭವ ನೋಡಿರ್ತಕ್ಕಂಥದ್ದು. ಓಕೆ ನೋಡಿ ಇದು ಅಷ್ಟೇ, ಇದೆಲ್ಲ ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ ಪ್ಲಾಂಟ್ಗಳು. ಹ್ಮ್ ಇವು ಅಷ್ಟೇ, ನೀವೆಲ್ಲ ಒಂದಡಿ ಗಿಡಗಳು. ಓಕೆ ಈಗ ಆಗಸ್ಟಿಂದ ಆಗಸ್ಟ್ಗೆ ಇಷ್ಟು ಐಟಿ ಬೆಳೆದಿದೆ ನೋಡಿ. ಹಾ 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 ಏನು ಪೋಷನ್ ಕೊಡದಲ್ಲ, ಮತ್ತೆ ಗ್ರಾಫ್ಟೆಡ್ ಇದು ಗಿಡ. ಒಂದ್ ವರ್ಷದ ಗಿಡ ಕರೆಕ್ಟ್ ಆಗಿ ಒಂದ್ ವರ್ಷ ಆಗಸ್ಟ್, ಲಾಸ್ಟ್ ಆಗಸ್ಟ್. ಎಲ್ಲ ಒಂದ್ ವರ್ಷದವೆ ಎಲ್ಲ ಇವು. ಇಲ್ಲಿ ಏನ್ ಕಾಣ್ತಾವೆ ಎಲ್ಲ ಎಲ್ಲ ಒಂದ್ ವರ್ಷದ ಸರ್ ಇದು. ಓಕೆ ಇದು ತೈವಾನ್ ಪಿಂಕ್, ಓಕೆ ಲೈಟ್ ಪಿಂಕ್. ಹಾ 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 ನೋಡಿ. ಓಕೆ ಈಗ ಫಲ ಸ್ಟಾರ್ಟ್ ಆಗಿದಾವೆ. ಹೌದು, ಗೋಡಂಬಿ ತುಂಬಾ ಚೆನ್ನಾಗಿ ಬಂದಿದೆ. ಗೋಡಂಬಿ ಚಿಕ್ಕ ಪ್ಲಾಂಟ್ ಎಷ್ಟು ಚೆನ್ನಾಗಿ ಕಾಯಿ ಕೊಡ್ತಿದೆ ಅಂದ್ರೆ ಅದು, ಹಾ ನಮ್ಗೆ ದೊಡ್ಡ ಮರ ಬೇಕು 5 ವರ್ಷ 6 ವರ್ಷ ಅಂತಂದ್ರು, ಎಷ್ಟು ಬೇಜಾನ್ ಕಾಯಿ ಬಿಟ್ಬಿಟ್ಟಿದೆ ಗೋಡಂಬಿ. ನಾವು ಹಣ್ಣು ತಿಂತಿದ್ವಿ ಗೋಡಂಬಿದು, ಹಾ ಹಾ ಆದ್ರೆ ಮೊನ್ನೆ ನೋಡೋಣ ಅಂತೇಳಿ ಕೆಡ ಸುಟ್ಟು ಅದನ್ನ ಓಪನ್ ಮಾಡ್ತಾರಲ್ಲ, ಓಕೆ ಸುಟ್ಟು ಬಂದ ನೋಡೋದು ತುಂಬಾ ಚೆನ್ನಾಗಿ ಬಂತು. ಇದೆಲ್ಲ ಇನ್ನ ಏನು ಇಲ್ಲ, ಸಣ್ಣ ಸೈಜ್ ಇನ್ನ ಇದು. ಇವಾಗ ಶುರು ಆಕ್ಚುಲಿ ಈ ಟೈಮ್ ಅಲ್ಲ ಅದು, ಇವಾಗ ಕಡಿಮೆ ಬರೋದು ಈಗ ಇಳುವರಿ. ಹಾ 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 ತುಂಬಾ ಚೆನ್ನಾಗಿ ಬಿಟ್ಟಿದೆ ಈ ಪ್ಲಾಂಟ್ಗಳು ಇವೆಲ್ಲ. ಓಕೆ ನುಗ್ಗೆ ಇದೆ ಇವಾಗ. ಈ ಕಡೆಗೆ ಫುಲ್ ಮೇವಿಂದು ಹಾಕ್ಲಿಕ್ಕೆ ಪ್ಲಾನ್ ಮಾಡಿದೆ, ಬೆಳೆನ ಖಾಲಿ ಬಿಟ್ಕೊಂಡಿದ್ವಿ ಇದು. ಹ್ಮ್ 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 ಬಿಟ್ಟಿದ್ವಿ ಗ್ಯಾಪ್ ಇರ್ಲಿ, ಕಲ್ಟಿವೇಶನ್ ಮಾಡ್ಕೊಂಡು ಬರೀ ಫೀಲ್ಡ್ ಕ್ರಾಪ್ ಹಾಕೋಣ ಅಂತ. ಓಕೆ ಈಗ ಈ ಕಡೆ ಫುಲ್ಲು ಪೈಪ್ ಲೈನ್ ಮಾಡಿಸ್ಬಿಟ್ಟು ಅದೇನೋ ಇದು ಬಂದಿದೆ, ವಿಂಕ್ಲರ್ ಅಂತೇಳಿ, ಓಕೆ ಹಾ ಸ್ಪ್ರಿಂಕ್ಲರ್ ತರ. ನೋಡಿದ್ದೀನಿ ನೋಡ್ರಿ, ನಾನು ವಿಡಿಯೋ ಮಾಡಿದ್ದೀನಿ ಒಂದು. ಆ ವಿಂಕ್ಲರ್ ಸಿಸ್ಟಮ್ ನ ಹಾಕಿ ಇಲ್ಲಿ ಮೇವಿನ ಕಡ್ಡಿ ಹಾಕ್ಬೇಕು ಅಂತ ಮಾದನಾಯಕನಹಳ್ಳಿ ಒಂದು ವಿಡಿಯೋ ಮಾಡಿದ್ದೀನಿ. ಹಾ, ಇಲ್ಲಿಂದ ಇಷ್ಟರಲ್ಲೇ ನಾವು 5 ಆಕಳ ಮೇಂಟೈನ್ ಮಾಡ್ಬೋದು ಬರೀ ಇಷ್ಟೇ ಕಡ್ಡಿಯಲ್ಲಿ. ಹಾ ಓಕೆ. ಸೊ ಈ ಜಾಗ ಆ ಪೋರ್ಷನ್ಗೆ ಈಗ ಆಕಳುಗಳಿಗೆ ಯೂಸ್ ಆಗ್ಲಿ ಅಂತ ಇಷ್ಟು ಖಾಲಿ ಇದೆ. ಒಂದ್ ಲೈನ್ ಮಹಾಗರಿ ಬಂದ್ಬಿಟ್ಟು ಉಳಿದೆಲ್ಲ ಮೇವಿನ ಕಡ್ಡಿ ತುಂಬಿಡೋದು. ಅಡಿಕೆ ಅದು ಸಿಂಗಲ್ ಕ್ರಾಪ್ ಅಲ್ಲ, ಮಾಮೂಲು ಮೊನೋಕ್ರಾಪ್. ಅದು ಆರ್ಗ್ಯಾನಿಕ್ ಅಲ್ಲಿ ಮಾಡ್ತಾ ಇದ್ರೆ ಅಥವಾ ಮಾಮೂಲು ಕೃಷಿ? ಆರ್ಗ್ಯಾನಿಕ್ ಸರ್ ಏನು ಅಲ್ಲ, ಅಡಿಕೆ ಆರ್ಗ್ಯಾನಿಕ್ ಬಿಡಿದ್ರೆ ನಿಮ್ ಮೇಲೆ ಮಾತ್ರ ಸ್ಪ್ರೇ ಮಾಡ್ತಾರೆ. DAP ಯೂರಿಯಲ್ ಇತ್ತೀಚೆಗೆ ಕಲ್ತ್ಕೊಂಡಿದ್ದಾರೆ ಅಷ್ಟೇ. ಅಡಿಕೆ ಯಾರು ಕೆಮಿಕಲ್ ಯಾರು ಹಾಕ್ತಿದ್ದಿಲ್ಲ. ಈಗ 20-20-0-13 ಬಂದಾಗ ಯಾವಾಗ ಸ್ವಲ್ಪ ಇಳುವರಿ ಬಂದ್ಬಿಡ್ತು ಸರ್, ಅದು ಬೆಳೆದ ಆರ್ಗ್ಯಾನಿಕ್ ಅಲ್ಲಿ ಸರ್. ಅದು ಕಾಯಿ ಬರ್ಬೇಕಾರೆ, ಹೂವು ಕಟ್ಬೇಕಾರೆ ಹಾಕ್ತಾರ, ನೆಸೆಸಿಟಿನೇ ಇಲ್ಲ. ನೀವು ಹೊಲದಗಡೆ ಕಲ್ಟಿವೇಶನ್ ಮಾಡಿದ್ರೆ ಸಾಕು. ಬಟ್ ಆರ್ಡರ್ ಮಾಡ್ಬೇಕು ಅಷ್ಟೇ, ಗಂಜಲ ಮಜ್ಜಿ ಆರ್ಡರ್ ಮಾಡ್ತಿರ್ಬೇಕು. ಇಲ್ಲಿ ವೆಂಚುರಿ ಹಾಕೊಂಡಿದ್ರೆ ಇದನ್ನ ಯೂಸ್ ಮಾಡ್ತಾರ ಇಲ್ವಾ? ಮಾಡಲ್ಲ. ಫಸ್ಟ್ ಹಾಕಿದ್ವಿ, ಬಟ್ ನೀರೇ ಹೋಗುತ್ತೆ. ಬೇಡ ಅಂತಿದ್ವಿ, ನೆಸೆಸಿಟಿ ಏನಿಲ್ಲ ಇದಕ್ಕೆ. ಒಂದ್ ಸ್ವಲ್ಪ ದಿನ ಯೂಸ್ ಮಾಡಿದ್ವಿ, ಆಮೇಲೆ ನಮ್ಗೆ ಅದೇ ಸೂಟೇಬಲ್ ಅನ್ನಿಸ್ತು. ಎಲ್ಲ ಬ್ಲಾಕೇಜ್ ಆಗ್ತದೆ ಜಾಸ್ತಿ. ಓಕೆ, ನೀವು ಯಾವುದೇ ಸೂಕ್ಷ್ಮಾಣು ಜೀವಿ ಆಗ್ಲಿ, ಉದಾಹರಣೆಗೆ ಜೀವಾಮೃತ ಆಗಿರ್ಬೋದು, ಗೋನಂದನ ಜಲ ಆಗಿರ್ಬೋದು, ಗೋ ಕೃಪಾಮೃತ ಆಗಿರ್ಬೋದು, ಮ್ಯಾನ್ಯುಯಲಿ ಕೈಯಾಗ ಹೋಯ್ತೀರಾ? ಕೈಯಾಗ ಹಾಕ್ತಿವಿ. ಯಾವ್ದನ್ನು ಈ ತರ ಹೆಂಗ್ ಕೊಟ್ಕೊಂಡು ಹೋಗಲ್ಲ. ಸ್ಟಾರ್ಟಿಂಗ್ ಅದ್ ಮಾಡಿದ್ರೆ ಬೇಡ ಅನ್ನಿಸ್ತು, ಈಗ ಮ್ಯಾನ್ಯುಯಲ್ ಆಗ್ತಾ ಇದೀವಿ. ಹೌದು, ದಿನ 5 ಎಕರೆ ಇರೋದ್ರಿಂದ, ಇಲ್ಲೇ ಹೊಲದಲ್ಲಿ ಪೂರ್ತಿ ಆಗಿರೋದ್ರಿಂದ ದಿನ 50-60 ಗಿಡಕ್ಕೆ ಆರಾಮಾಗಿ ಕೊಡ್ಬೋದು. ಅದರಿಂದ ಬರೀ ವಾಕಿಂಗ್ ಮಾಡ್ತೀವಿ, ದಿನ ನೋಡ್ತೀವಿ ಗಿಡಗಳನ್ನ. ಬ್ರಷ್ ಕಟ್ರು ನಾವೇ ಹೊಡಿತೀವಿ. ಯಾರು ಹೊರಗಡೆಯಿಂದ ಕೂಲಿ ಆಳುಗಳನ್ನ ಕಡಿಮೆ ಬಳಕೆ, ಕಡಿಮೆ ಆಲ್ಮೋಸ್ಟ್ ಇಲ್ವೇ ಇಲ್ಲ ಅನ್ಕೊಳ್ಳಿ, ನಾವೇ. ಬ್ರಷ್ ಕಟ್ರು ನಮಗೆ ಬಹಳ ಉಪಯೋಗ ಅಂತ ವಸ್ತು. ಟಿಲ್ಲರು ಈಗ ಟ್ಯಾಕ್ಟ್ರಿ ನಿಂತಿದೆ, ಚಿಕ್ಕ ಟ್ಯಾಕ್ಟ್ರಿ ತರಬೇಕಂತ ಇದೆ, ರಿಪ್ಲೇಸ್ಮೆಂಟ್ ಮಾಡಿ. ಬಟ್ ಸದ್ಯ ಇನ್ನು ಅದನ್ನ ಫೈನಲ್ ಮಾಡಿಲ್ಲ. ಸೊ ಇವಾಗ ಏನ್ ಕಾಣ್ತಿದೆ ಇದೆಲ್ಲಾನು ಆಲ್ಮೋಸ್ಟ್ ಅಲ್ಲಿ ಒಬ್ಬರೇ ಮ್ಯಾನ್ ಪರ್ 5 ಎಕರೆ ಮೇಂಟೈನ್ ಮಾಡಬೇಕು. ಹಾರ್ವೆಸ್ಟಿಂಗ್ ಆಗ್ಲಿ ಅಷ್ಟೇ, ತರಕಾರಿಗಳು ಸಮೇತ ದೊಡ್ಡ ಮಟ್ಟದಲ್ಲಿ ಏನೂ ಇಲ್ಲ, ಎಲ್ಲ ಮಿಕ್ಸ್ ಕ್ರಾಪ್ 1 ಎಕರೆ ಇರುತ್ತೆ ಅಷ್ಟೇ ನಮ್ದು. ಸೊ ಇನ್ನ ಡ್ರೈಯರ್ ಹೌಸ್ ಪ್ಲಾನ್ ಇದೆ ನೆಕ್ಸ್ಟ್. ಸೊ ಅದೊಂದು ಬರ್ಬೇಕು, ಅದು ಸಬ್ಸಿಡಿ ತಗೋಬೇಕಂತ ಅಪ್ಲಿಕೇಶನ್ ಹಾಕಿದೀವಿ ಅದನ್ನ.